ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂತು ಒಂದು ರಿಂಗ್ ನ ಅನ್ಬಾಕ್ಸಿಂಗ್ ಮಾಡೋಣ ಅಂತೇಳಿ. ಇದು ಸಾಧಾರಣ ರಿಂಗ್ ಅಲ್ಲ, ಒಂದು ಸ್ಮಾರ್ಟ್ ರಿಂಗ್. ಸೊ ಈ ಒಂದು ರಿಂಗ್ ನ ನಾನು ನನ್ನೊಂದು ಪರ್ಸನಲ್ ಪರ್ಪಸ್ಗೆ ನಾನು ಬೈ ಮಾಡಿರೋದು, ಯಾವುದೇ ಒಂದು ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ನಿಮಗೆ ಬೇಕಂದ್ರೆ ನೀವು ಬೈ ಮಾಡ್ಕೋಬಹುದು. ಇದರ ಒಂದು ಡೈರೆಕ್ಟ್ ಲಿಂಕ್, ಅಫಿಷಿಯಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಈ ಒಂದು ರಿಂಗ್ ಬಂದ್ಬಿಟ್ಟು ಇದು ಕಂಪ್ಲೀಟ್ಲಿ ಒಂದು ವೈರ್ಲೆಸ್ NFC ಟೈಪ್. ಸೊ ಇದು ನಿಮಗೆ ಡಿಫಾಲ್ಟ್ ಆಗಿ ಅವರು ಪೇರಿಂಗ್ ಮಾಡಿ ಕೊಟ್ಟಿರ್ತಾರೆ. ಇವ್ರದೇ ಆಗಿರುವಂತಹ ಡಿಫಾಲ್ಟ್ ಅಪ್ಲಿಕೇಶನ್ಸ್ ಇದೆ. ಅಪ್ಲಿಕೇಶನ್ಸ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಆ ಒಂದು ರಿಂಗ್ ನಿಮ್ಮ ಹತ್ರ ಇದ್ದಾರೆ, ರಿಂಗ್ ಹಿಡ್ಕೊಂಡು ನೀವು ಪೇಮೆಂಟ್ ಮಾಡ್ಕೋಬಹುದು. ಇಲ್ಲ ಬೇರೆ ಯಾವುದೇ ಒಂದು ನೀವು NFC ಎನೇಬಲ್ಡ್ ಆಗಿರುವಂತಹ ಯಾವುದೇ ಒಂದು ವಿಷಯವನ್ನು ಪೇಮೆಂಟ್ಸ್ ಆಗಲಿ ಅಥವಾ ಬೇರೆ ಏನೋ ಆಗಲಿ ನೀವು ಮಾಡ್ಕೋಬಹುದು. ಓಕೆ, ಸೊ ಓಕೆ, ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮೊಂದು ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಒಂದು ಫಸ್ಟ್ ಕಿಟ್ ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದು ಬಂದ್ಬಿಟ್ಟು ಒಂದು ಸೈಜಿಂಗ್ ಕಿಟ್ ಆಗಿರುತ್ತೆ. ಓಕೆ, ಸೊ ಇದ್ರಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಇರುತ್ತೆ. ಫಸ್ಟ್ ಸೈಜಿಂಗ್ ಕಿಟ್ ಕಳ್ಸಿಕೊಡ್ತಾರೆ. ಸೊ ಯಾಕೆಂದ್ರೆ ನಿಮಗೆ ಫಸ್ಟ್ ನಿಮ್ಮ ಒಂದು ಸೈಜ್ ನ ಅವರು ಚೆಕ್ ಮಾಡ್ಲಿಕ್ಕೋಸ್ಕರ. ಓಕೆ, ಸೊ ನೀವು ಯಾವ್ದು ಒಂದು ಸೈಜ್ ಬೇಕು ಆ ಸೈಜ್ ನ ಅವ್ರಿಗೆ ಹೇಳ್ಬಿಟ್ರೆ ಆ ಸೈಜ್ ನ ಬಂದ್ಬಿಟ್ಟು ನಿಮಗೆ ಕಳ್ಸಿಕೊಡ್ತಾರೆ. ಆ ಸೈಜ್ ನ ರಿಂಗ್ ನ ರೆಡಿ ಮಾಡಿ ಕಳ್ಸಿಕೊಡ್ತಾರೆ. ಸೊ ಇದು ಬಂದು ನಿಮಗೆ 3 ಡೇಸ್ ಅಲ್ಲಿ, ನೀವು ಬುಕ್ ಮಾಡಿದ 3 ಡೇಸ್ ಅಲ್ಲಿ ಈ ಸೈಜಿಂಗ್ ಕಿಟ್ ಬರುತ್ತೆ. ಆ ನಂತರ ಒಂದು 3 ಡೇಸ್ ಅಲ್ಲಿ ನಿಮಗೆ ಆ ರಿಂಗ್ ಬಂದ್ಬಿಡುತ್ತೆ. ಓಕೆ, ಸೊ ಓಕೆ, ಈಗ ಅನ್ಬಾಕ್ಸಿಂಗ್ ಮಾಡಿದ್ರೆ ಸೊ ಈ ರೀತಿಯ ಒಂದು ಬಾಕ್ಸ್ ಇರುತ್ತೆ ಒಳಗಡೆ. ಸೊ ಇದನ್ನ ಓಪನ್ ಮಾಡಿದ್ರೆ ನೋಡಬಹುದು, ಇದರಲ್ಲಿ 7 ರಿಂಗ್ಸ್ ಇದೆ. ಓಕೆ, ಟೋಟಲ್ 7 ಸೈಜಸ್ ಇದೆ. ಇದರಲ್ಲಿ ನಿಮಗೆ ನೀವು ಫಿಂಗರ್ ಹಾಕ್ತೀರಾ ಆ ಸೈಜ್ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ನಿಮಗೆ ಹಾಕ್ಬಿಟ್ಟು ಜಸ್ಟ್ ಅದನ್ನ ಯಾವ ರೀತಿ ಪ್ರೊಸೀಡ್ ಮಾಡಬೇಕು ನಿಮಗೆ ಅದು ಕೂಡ ತೋರಿಸ್ತೀನಿ. ಓಕೆ, ಸೊ ಇದು ಅವಾಗ ಹೇಳ್ದಂಗೆ ಫಸ್ಟ್ ಇದು ಜಸ್ಟ್ ಸೈಜಿಂಗ್ ಕಿಟ್. ಸೊ ಈ ಸೈಜಿಂಗ್ ಕಿಟ್ ನಲ್ಲಿ ನಿಮಗೆ ಯಾವುದು ಆಗಿರುತ್ತೆ, ಇದರಲ್ಲಿ ನಿಮಗೆ ಒಂದು ಕೋಡ್ ಕೊಡುತ್ತೆ. ಇದರಲ್ಲಿ ಲೆಟರ್ಸ್ ಕಡಲಿ ಒಂದು ಕೋಡ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವ ಕೋಡ್ ಬೇಕು ಆ ಕೋಡ್ ನ ಜಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಸೊ ನೀವು ಒಂದು ಅಪ್ಲಿಕೇಶನ್ ಅಲ್ಲಿ ಸಬ್ಮಿಟ್ ಮಾಡಬೇಕು. ಅದು ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಸೈಜಿಂಗ್ ಕಿಟ್ ಒಳಗಡೆ ಒಂದು QR ಕೋಡ್ ಇದೆ. ಅದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಆಪಲ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ ಇಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಆಪ್ ಸ್ಟೋರ್ ಪ್ಲೇ ಸ್ಟೋರ್ ಹೋಗಿ ನೀವು ಡೈರೆಕ್ಟ್ ಆಗಿ 7 ರಿಂಗ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡಿದ ನಂತರ ಸೊ ಎರಡನೇ ಆಪ್ಷನ್ ರಿಸೀವ್ಡ್ ಸೈಜಿಂಗ್ ಕಿಟ್ ಅಂತಿದೆಯಲ್ಲ, ಅದರಲ್ಲಿ ಸಬ್ಮಿಟ್ ಸೈಜ್ ಅಂತ ಇದೆ. ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ. ಇದರಲ್ಲಿ ನೀವು ರಿಂಗಿಗೆ ಮೇಲ್ಗಡೆ ಅಲ್ಲಿ ಇಮೇಜ್ ಅಲ್ಲಿ ತೋರಿಸ್ದಂಗೆ ಸೈಜ್ ಮೇಲೆ ಕಾಣೋ ರೀತಿ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಅಲ್ಲಿ ಸೈಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾದ್ರೆ ನಾನು ನಿಮಗೆ ಫೋಟೋ ನೋಡಿ ಈ ರೀತಿಯಾಗಿ ಒಂದು ಅದನ್ನ ಕ್ಲಿಕ್ ಮಾಡಿದ್ರೆ ಟೇಕ್ ಇಮೇಜ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯಾಗಿ ನೀವು ಒಂದು ನಿಮ್ಮ ಫಿಂಗರಿಗೆ ನಿಮಗೆ ಯಾವ ಸೈಜ್ ಬೇಕು ಆ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ಹ್ಯಾಂಡ್ ನ ಅಲ್ಲಿ ಕೆಳಗಡೆ ಇಟ್ಬಿಟ್ಟು ಈ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂಬರ್ ಎಂಟರ್ ಮಾಡ್ಕೊಳ್ಳಿ, ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅದರಲ್ಲಿ OTP ಬರುತ್ತೆ ನಿಮಗೆ. ಆ ಒಂದು OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ನಿಮಗೆ ಇನ್ನೊಂದು ಕಿಟ್ ಬರುತ್ತೆ ಒಂದು 3 ಡೇಸ್ ಅಲ್ಲಿ. ಆ ಒಂದು ಕಿಟ್ ಅನ್ನು ಕೂಡ ಈಗ ಒಂದು ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ಸೊ ಆ ಒಂದು ಕಿಟ್ ನ ಅನ್ಬಾಕ್ಸಿಂಗ್ ಮಾಡಿದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ರಿಯಲ್ ರಿಂಗ್ ಬಂದಿರುತ್ತೆ. ಓಕೆ, ಇದ್ರಲ್ಲಿ 2 ಟೈಪ್ಸ್ ಇದೆ. ಒಂದು ಬಂದ್ಬಿಟ್ಟು ನಿಮಗೆ ಕಾರ್ಬನ್ ಮೆಟಲ್ ಅಲ್ಲಿ ಒಂದು ಬರುತ್ತೆ, ಲೈಕ್ ಒಂದು ಪ್ಲಾಸ್ಟಿಕ್ ಟೈಪ್ ಬರುತ್ತೆ. ಇನ್ನೊಂದು ಮೆಟಾಲಿಕ್ ಅಲ್ಲಿ ಒಂದು ಬರುತ್ತೆ. ಓಕೆ, ಸೊ ನಿಮಗೆ ಕಾರ್ಬನ್ ಪ್ಲಾಸ್ಟಿಕ್ ಟೈಪ್ ಸಾಕಂದ್ರೆ 1777 rupees ಬರುತ್ತೆ. ಇಲ್ಲ ಮೆಟಾಲಿಕ್ ಬೇಕಂದ್ರೆ 3777. ನನ್ನ ಹತ್ರ ಕೇಳಿದ್ರೆ ನೀವು ಒಂದ್ ಸ್ವಲ್ಪ ನಿಮಗೆ ಇದನ್ನ ಲೈಫ್ ಲಾಂಗ್ ಯೂಸ್ ಮಾಡಕ್ ಇಂಟ್ರೆಸ್ಟ್ ಇದ್ರೆ 3777 ಕೊಟ್ಟು ಒಂದು ಮೆಟಾಲಿಕ್ ನ ಯೂಸ್ ಮಾಡ್ಕೊಳ್ಳಿ. ಅದನ್ನ ತಗೊಳ್ಳಿ. ಸೊ ಅದ್ಮೇಲೆ ನಿಮಗೆ ಚೆನ್ನಾಗಿ ಒಂದು ಯೂನಿಕ್ ಆಗಿ ಒಂದು ಲಕ್ಸುರಿ ಆಗಿ ಫೀಲ್ ಆಗುತ್ತೆ. ಓಕೆ, ಸೊ ಓಕೆ, ಇದನ್ನ ಈಗ ಓಪನ್ ಮಾಡೋಣ. ನಾನು ಜಸ್ಟ್ ಇನ್ನ ಚೆಕ್ ಮಾಡ್ಲಿಕ್ಕೋಸ್ಕರ ನಾನು ನಾರ್ಮಲ್ ಆಗಿರುವಂತಹ ಒಂದು ಪ್ಲಾಸ್ಟಿಕ್ ಟೈಪ್ ಇರುವಂತಹ ಒಂದು ತಗೊಂಡಿದ್ದೀನಿ. ಸೊ ಇದು ಪ್ಲಾಸ್ಟಿಕ್ ಅಲ್ಲ, ಇದು ಬೇರೊಂದು ಈ ಒಂದು ಮೆಟೀರಿಯಲ್ಗೆ ಒಂದು ನೇಮ್ ಇದೆ. ಸೊ ಒಂದು ನೇಮ್ ನನಗೆ ಈ ವಿಡಿಯೋ ಮಾಡೋ ಟೈಮಲ್ಲಿ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ಓಪನ್ ಮಾಡಿದ್ರೆ ಈ ರೀತಿ ಒಂದು ಕಿಟ್ ಇರುತ್ತೆ. ಇದರಲ್ಲಿ ನಿಮಗೆ ಈ ಒಂದು ರಿಂಗ್ ನ ಒಂದು ಕೋಡ್ ಕೂಡ ಕೊಟ್ಟಿರ್ತಾರೆ. ಓಕೆ, ಆ ಒಂದು ಕೋಡ್ ನ ನೀವು ಅದರಲ್ಲಿ ಆಪ್ ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡಬಹುದು, ಸೊ ಇದರಲ್ಲಿ ಈಗ ಯೂಸರ್ ಮ್ಯಾನುವಲ್ ಸಮಥಿಂಗ್ ಎಲ್ಲ ಇದೆ. ಅಂಡ್ ಬಂದ್ಬಿಟ್ಟು ಇದೆ ನಮ್ಮ ಒಂದು ರಿಂಗ್. ಸೊ ಈ ಒಂದು ರಿಂಗ್ ನ ಅದೇ ರೀತಿ ತಗೊಂಡ್ಬಿಟ್ಟು ಸೊ ನಾನು ಯಾವ ಒಂದು ಫಿಂಗರ್ ಹಾಕಿದ್ರೆ ಅದು ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ನಾನೀಗ ಜಸ್ಟ್ ನಿಮಗೆ ಹಾಕಿ ತೋರಿಸ್ತೀನಿ, ನೋಡಬಹುದು. ಸೊ ನಾನು ಬಂದ್ಬಿಟ್ಟು ನನಗೆ ನೋಡಬಹುದು ಈಗ ಪರ್ಫೆಕ್ಟ್ ಆಗಿ ಸೆಟ್ ಆಗ್ತಾ ಇದೆ. ಸೊ ನಿಮಗೆ ಯಾವ ಸೈಜ್ ಬೇಕು ನೀವು ಆ ಸೈಜ್ ಕೊಟ್ಟಿರ್ತಾರೆ ಅದೇ ಸೈಜ್ಗೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದ್ಸತಿ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ರಿಂಗ್ ಬಂದ ನಂತರ ಅದರಲ್ಲಿ ರಿಜಿಸ್ಟರ್ ಅಂತ ಆಪ್ಷನ್ ಇದೆ, 3ನೇದು. ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನ ಕ್ಲಿಕ್ ಮಾಡಿದ ನಂತರ ನೀವು ಅದನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ನಿಮಗೆ ಈ ಒಂದು ಬಾಕ್ಸ್ 2ನೇ ಸತಿ ಬಂದಿರೋ ಬಾಕ್ಸ್ ಜೊತೆ ಒಂದು ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ ನಲ್ಲಿ ಎಂಟರ್ ಮಾಡಿ, ಇಲ್ಲಾಂದ್ರೆ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ, ಅದನ್ನ ಈ ಒಂದು ಫೋನ್ ಮುಖಾಂತರ ಸ್ಕ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸೈಜ್ ದೊಡ್ಡದು ಬೇಕಾ ಅಂತ ಕೇಳುತ್ತೆ. ಫಸ್ಟ್ ಆಪ್ಷನ್ ಸಣ್ಣದು ಬೇಕಂದ್ರೆ, ಇಲ್ಲ ಥರ್ಡ್ ಒನ್ ಆಪ್ಷನ್ ಇನ್ನು ದೊಡ್ಡದು ಮಾಡ್ಬೇಕಂದ್ರೆ ನೀವು ಸೈಜ್ ನ ದೊಡ್ಡ ಕೂಡ ತಗೋಬಹುದು. ಓಕೆ, ಸೊ ಇನ್ನು ಅಂದ್ರೆ ನಿಮ್ಗೆ ಆ ಸೈಜ್ ಫಿಟ್ ಆಗ್ತಿಲ್ಲ, ನೀವು ಕೊಟ್ಟಿರೋ ಸೈಜ್ ಇಲ್ಲ, ನಿಮಗೆ ಚೇಂಜ್ ಮಾಡ್ಬೇಕಂದ್ರೆ ಮಾಡ್ಕೋಬಹುದು. ಅಂಡ್ ಮಿಡ್ ಒನ್ ಆಪ್ಷನ್ ನಿಮಗೆ ಓಕೆ ಅಂದ್ರೆ ಸೊ ಮಿಡ್ ಒನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳಿ.
ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ಆನಂತರ ನಮಗೆ ಕೆಲವೊಂದು ಡೀಟೇಲ್ ಕೇಳುತ್ತೆ. ನಿಮ್ಮ ಒಂದು ಮೇಲ್ ಐ ಡಿ, ನಿಮ್ಮ ಒಂದು ಪ್ಯಾನ್ ಡೀಟೇಲ್ಸ್, ಆಧಾರ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೊ ಆ ಡೀಟೇಲ್ಸ್ನೆಲ್ಲ ಫಿಲ್ಅಪ್ ಮಾಡಿ ಥರ್ಡ್ ಸ್ಟೆಪ್ಸ್ ಅದಾಗಿರುತ್ತೆ. ಓಕೆ, ಸೊ ಅದು ನಾನು ನಂದು ಪರ್ಸನಲ್ ಡೀಟೇಲ್ಸ್ ಆಗಿರೋದ್ರಿಂದ ನಾನು ಅದನ್ನ ಹೈಡ್ ಮಾಡಿದ್ರೆ ನಿಮಗೆ ತೋರಿಸ್ತಾ ಇಲ್ಲ. ಸೊ ಆ ಒಂದು ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಆ ಒಂದು ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಅಗೇನ್ ನೀವು ಅದನ್ನ ಸಬ್ಮಿಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಗೇನ್ ಬಂದ್ಬಿಟ್ಟು ಒಂದು OTP ವೆರಿಫಿಕೇಶನ್ ಬರುತ್ತೆ. ಆ ಒಂದು OTP ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿಬಿಟ್ಟು ಸೊ ನಿಮ್ಮ ಒಂದು ಲಾಗಿನ್ ಅಂದ್ರೆ ರಿಜಿಸ್ಟರ್ ಪ್ರೊಸೀಜರು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಯಾವ ರೀತಿ ಯೂಸ್ ಮಾಡ್ಬೇಕಂತೇಳಿ ಒಂದು ಕೆಲವೊಂದು ಡೆಮೋಸ್ ಇರುತ್ತೆ. ಇದರಲ್ಲಿ 3 ಆಪ್ಷನ್ಸ್ ಇರುತ್ತೆ. ಸೊ ನೀವು ಇದರಲ್ಲಿ ಯಾವ್ದು ರೈಟ್ ಆಪ್ಷನ್, ಸೊ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಸೊ ಪ್ರೊಸೀಡ್ ಕ್ಲಿಕ್ ಮಾಡಿ. ಓಕೆ, ಸೊ ಇದು ಯಾವ ರೀತಿ ಇದನ್ನಲ್ಲಿ ಪೇ ಮಾಡಬೇಕು, ಇದರಲ್ಲಿ ಮೇಲ್ಗಡೆ ನಿಮಗೆ ಬರೆದು ತೋರಿಸ್ತಾರೆ. ಸೊ ಈ ರೀತಿಯಾಗಿ ಇದನ್ನ ಪೇಮೆಂಟ್ ಮಾಡ್ಬೇಕಾದ್ರೆ ಈ ರೀತಿ ಇಟ್ಕೋಬೇಕು, ಈ ರೀತಿ ಇಟ್ಕೊಂಡ್ರೆ ಪೇಮೆಂಟ್ ಬರಲ್ಲ. ಸೊ ಎಲ್ಲ ನಿಮ್ಗೆ ಅಲ್ಲಿ ಮೇಲ್ಗಡೆ ಬರ್ದಿರುತ್ತೆ. ಅದನ್ನ ನೋಡ್ಕೊಂಡು ಇಮೇಜ್ ಅಲ್ಲಿ ಯಾವ್ದು ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಒಂದು 4-5 ಕ್ವಶನ್ ಕೇಳುತ್ತೆ. ಜಸ್ಟ್ ಯಾವ್ದಾದ್ರು ನಿಮ್ದು ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಪಿನ್ ಕ್ರಿಯೇಟ್ ಮಾಡಬೇಕು. 7 ರಿಂಗ್ ಏರ್ ಅಂತಿದೆಯಲ್ಲ ಅಲ್ಲಿ ಕ್ರಿಯೇಟ್ ಒಂದು ಆಪ್ಷನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಿಮಗೆ ನಿಮ್ಮ ಕಾರ್ಡ್ ಡೀಟೇಲ್ಸ್ ತೋರಿಸುತ್ತೆ. ನೆಕ್ಸ್ಟ್ ನಿಮ್ಮ ಕಾರ್ಡ್ ಡೀಟೇಲ್ಸ್ ನಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಅದ್ರ ಫಸ್ಟ್ ನಿಮ್ಗೆ ತೋರಿಸುತ್ತೆ ಕಾರ್ಡ್ ಡೀಟೇಲ್ಸ್, ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಆ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೀಡ್ ಕ್ಲಿಕ್ ಮಾಡಿಬಿಟ್ಟು ಸೊ ಅದು ನಿಮ್ಮ ಕಾರ್ಡ್ ಡೀಟೇಲ್ಸ್ ಅಂಡ್ ಎಕ್ಸ್ಪೈರಿ ಡೇಟ್ ಎಲ್ಲ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಡೀಟೇಲ್ಸ್ ನೀವು ಎಂಟರ್ ಮಾಡಿದ ನಂತರ ಸೊ ನಿಮಗೆ ಇಷ್ಟ ಆಗಿರುವಂತಹ ನೀವು ಪಿನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, OTP ಎಂಟರ್ ಮಾಡಿ ಅಂಡ್ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಆಡ್ ಮನಿ ಅಂತಿದೆಯಲ್ಲ, ಆಡ್ ಮನಿ ಕ್ಲಿಕ್ ಮಾಡಿಬಿಟ್ಟು UPI ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ನೀವು ಇದರಲ್ಲಿ ಆಡ್ ಮಾಡ್ಕೊಳ್ಳಿ. ಆನಂತರ ಕೆಳಗಡೆ ಮೆಟ್ರೋ ಅಂತಿದೆಯಲ್ಲ, ಮೆಟ್ರೋನ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಆಡ್ ಮಾಡಿರುವ ಮನಿಯಿಂದ ಮೆಟ್ರೋಗೆ ಬೇಕಾಗಿರುವಂಥ ಅಮೌಂಟ್ ನೀವು ಆಡ್ ಮಾಡಬೇಕಾಗುತ್ತೆ. 500, 500, 300. ಸೊ ನೀವು ಎಷ್ಟು ಬೇಕೋ ಅಷ್ಟು ನೀವು ಆಡ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಮೂವ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರ ಸೊ ಇದು ನೀವು ಮೆಟ್ರೋದಲ್ಲಿ ನೀವು ಯೂಸ್ ಮಾಡಬೇಕು ಅಂದ್ರೆ ಸೊ ಮೆಟ್ರೋ ಸ್ಟೇಷನ್ ಹೋದ್ರೆ ಅಲ್ಲಿ ನಿಮಗೆ ಒಂದು ಟ್ರಾನ್ಸ್ಮಿಷನ್ ಮಿಷಿನ್ ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರಿಂಗ್ ಇಟ್ಟು ನೀವು ಅದರಲ್ಲಿ ಅಮೌಂಟ್ ನ ಅಲ್ಲಿ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲ ಅಂದ್ರೆ ನಿಮಗೆ ಅದನ್ನ ನೀವು ಯೂಸ್ ಮಾಡಕ್ಕಾಗಲ್ಲ ಈ ಮೆಟ್ರೋ ಸ್ಟೇಷನ್ ಅಲ್ಲಿ. ಸೊ ನೀವು ಅಲ್ಲಿ ಹೋದ್ಬಿಟ್ಟು ನೀವು ಅಲ್ಲಿ ಜಸ್ಟ್ ಟ್ಯಾಪ್ ಮಾಡಿಬಿಟ್ಟು ಅಲ್ಲಿ ಎಂಟರ್ ಮಾಡಿದ್ರೆ ಸೊ ಎಲ್ಲ ಒಂದು ಮೆಟ್ರೋ ಸ್ಟೇಷನ್ ಕೂಡ ಆ ಮಿಷಿನ್ ಇರುತ್ತೆ. ಸೊ ಓಕೆ ಗೈಸ್, ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರೆ ನಾವು ಫಸ್ಟ್ ಹೇಳ್ದಂಗೆ ಇದು ಯಾವುದೇ ಒಂದು ಪ್ರಮೋಷನಲ್ ವಿಡಿಯೋ ಅಲ್ಲ, ನನ್ನ ಒಂದು ಪರ್ಸನಲ್ ಯೂಸ್ಗೋಸ್ಕರ ನಾನು ಬೈ ಮಾಡಿರುವಂತದ್ದು. ಸೊ ಈ ಒಂದು ರಿಂಗ್ ನ ಲಿಂಕ್ ಅಂದ್ರೆ ನಾನು ಅವಾಗ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಹಾಕಿದ್ರೆ ನಿಮ್ಗೆ ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. ಅಂಡ್ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.